ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವಳೇನು ಸ್ಪೆಷಲ್ ಆಗಿ ಕಬಾಬ್ ಮಾಡ್ಬಿಡ್ತಾಳ ಅಂತ ನೋಡ್ತಿರ್ಬೋದು. ಎಸ್, ಮೊಟ್ಟೆ ಇಲ್ಲದೇನೆ ಕಬಾಬ್ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ, ಮತ್ತೆ ಯಾಕೆ ಅಂತ ಲಾಸ್ಟ್ ಹೇಳ್ತೀನಿ. ಫಸ್ಟ್ ಒಂದು ಬೌಲಿಗೆ 1 kg ಚಿಕನ್ ತಗೊಂಡ್ರೆ ನೀವು ಒಂದು ಮುಕ್ಕಾಲು ಕಪ್ಪು ಕಾರ್ನ್ಫ್ಲವರ್ ಹಾಕೊಳ್ಳಿ. ಹಾಗೆ 1-2 ಪ್ಯಾಕ್ಸ್ ಕಬಾಬ್ ಪೌಡರ್ ಹಾಕೊಳ್ಳಿ. ಓಕೆನಾ. ಈ ಕಬಾಬ್ ಪ್ಯಾಕಲ್ಲಿ ಬಂದು ಸಾಲ್ಟ್ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ, ಸೊ ದಟ್ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ಳಿ. ನನಗೆ ಇಲ್ಲಿ ಅಳತೆ ಗೊತ್ತಾಗುತ್ತೆ, ಅದಕ್ಕೆ ನಾನು ಪ್ಯಾಕಲ್ಲೇ ಹಾಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋಬೇಕು. ಹಾಗೆ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು. ನಾನಿಲ್ಲಿ ಜಾಸ್ತಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ಬಿಕಾಸ್ ನಮಗೆ ಜಾಸ್ತಿ ಖಾರ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ. ನಿಮಗೆ ಕಬಾಬ್ ಏನಾದ್ರು ಎಕ್ಸ್ಟ್ರಾ ಇನ್ನೂ ಡಾರ್ಕ್ ಆಗಿ ಕಾಣಬೇಕು ಅಂದರೆ ಕಲರಿಂಗ್ ಹಾಕೋಬೋದು, ಬಟ್ ನಾನು ಕಲರಿಂಗ್ ಯೂಸ್ ಮಾಡಲ್ಲ. ಇಲ್ಲಿ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಜಾಸ್ತಿನೇ. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಬಂದು ಹೊರಗಡೆಯಿಂದ ಏನು ತರಲ್ಲ, ಮನೇಲೆ ಮಾಡ್ಕೊಳ್ಳೋವಂಥದ್ದು. ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿ ಕರಿಬೇವು 2 ಕಡ್ಡಿ. ಮತ್ತು ನಾನು ಇಲ್ಲಿ ಬಂದು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಕಸ್ತೂರಿ ಮೆಂತ್ಯ ಆ್ಯಡ್ ಮಾಡ್ತೀನಿ. ಇದು ಡೈರೆಕ್ಟ್ ಹಾಕಬಾರ್ದು. ಒಂದು ಬಿಸಿ ತಪ್ಪಲೆ ಮೇಲೆ ಒಂದು ಪ್ಲೇಟಲ್ಲಿ ಇಟ್ಟು ಅದು ಸ್ವಲ್ಪ ಬಿಸಿಯಾಗಿ ಪೌಡ್ರ್ ಥರ ಬರಬೇಕು, ಅದನ್ನು ಹಾಕೋಬೇಕು. ಹಾಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ಮಸಾಲ ಏನು ಮನೇಲಿ ಕಾಯಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ಇಷ್ಟು ಹಾಕಿರೋದು 1 ಟೇಬಲ್ ಸ್ಪೂನು. ಮತ್ತು ಚೂರು ನೀರು ಹಾಕಿ ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳನೂ ಇರಬಾರ್ದು. ಆ ಚಿಕನ್ನಿಗೆ ಅದು ಹೊಂದ್ಕೋಬೇಕು. ಆ ಥರ ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಇರಬೇಕು, ಅದು ಅಂಟ್ಕೊಂಡಿರ್ಬೇಕು ನೀಟಾಗಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಿಕನ್ ಹಾಕ್ಬಿಟ್ಟು ಫಸ್ಟೇ ಆಮೇಲೆ ಪೌಡರ್ ಎಲ್ಲ ಹಾಕ್ಬಿಟ್ಟು ಕಲಿಸ್ತಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಫಸ್ಟು ನಾವೆಲ್ಲ ಐಟಮ್ಸ್ ಹಾಕ್ಕೊಂಡು ಕಲಸಿ ಆಮೇಲೆ ಚಿಕನ್ ಹಾಕೋಬೇಕು. ಮತ್ತು ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡದೆ ಹೋದ್ರೂ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಕಾಯ್ದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದೇ ಒಂದು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ, ಅದು ಫುಲ್ ಮೇಲೆ ಬರ್ತಿದೆ, ಹಾಗೆ ಕಾಯ್ದಿದೆ ಅಂತ ಗೊತ್ತಾಗ್ತಿದೆ. ಈಗ ಒಂದೊಂದಾಗಿ ಹಾಕ್ತಾ ಇದ್ದೀನಿ, ನೋಡ್ಬೋದು. ಟ್ರೈ ಮಾಡಿ ವಿತೌಟ್ ಎಗ್ ಹೇಗೆ ಬರುತ್ತೆ ಅಂತ. ಎಗ್ ಇಲ್ದೇನೂ ಕೂಡ ನಾವು ಕಬಾಬ್ನ ಮಾಡ್ಬೋದು. ಯಾಕೆ ಮೊಟ್ಟೆ ಇಲ್ದೇ ಕಬಾಬ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನಗೆ ಮೊಟ್ಟೆ ಅಲರ್ಜಿ. ನಮ್ಮ ಮನೇಲಿ ಯಾವತ್ತೂ ನಾನು ತಿನ್ನಲ್ಲ ಅಂದ್ಬಿಟ್ಟು ಯಾವಾಗಲೂ ಇದೇ ಥರ ಮಾಡೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.